ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ಮಂಡಳದ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯರು ಹಾಗೂ ಸ್ನೇಹಿತರಾದ ಭೀಮಗೌಡರು ಭೀಮಪ್ಪರವರ ಹುಟ್ಟುಹಬ್ಬವನ್ನು ಜಯರಮಣ್ಣನವರ ಒಂದು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ತಾಯಿ ದುರ್ಗಾಪರಮೇಶ್ವರಿ ತಾಯಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಭೀಮಣ್ಣವರು 33 ದಾಟಿದ್ದಾರೆ. ಬಹುಶಃ ಇನ್ನೂ 100 ದಾಟಲಿ ಅಂತ ಆಶಿಸ್ತೇನೆ. ಯುವ ನಾಯಕ ಮಹಾಲಕ್ಷ್ಮಿ ಲೇಔಟು ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಣ್ಣನವರ ಇವತ್ತು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವರ ಜನ್ಮದಿನದ ಪ್ರಯುಕ್ತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಒಂದು 4-5 ಆಶ್ರಮಕ್ಕೆ ಹೋಗ್ಬಿಟ್ಟು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹುಟ್ಟುಹಬ್ಬದ ಪ್ರಯುಕ್ತ ಭಾಳ ಸಿಂಪಲಾಗಿ ಕೇಕ್ ಕಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಒಂದು 10-12 ಆಶ್ರಮಗಳಿಗೆ ಹೋಗಿ ಎಲ್ಲದಕ್ಕೂ ಅನ್ನದಾನ ಏರ್ಪಡಿಸಿದ್ವಿ. ಮತ್ತು ಹಣ್ಣುಗಳನ್ನ ಕೊಡಬೇಕು ಅಂತ ಏರ್ಪಡಿಸಿದ್ವಿ. ಈಗ ತಾನೇ ಪೂಜೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪೂಜೆ ಮುಗಿಸಿ ಇನ್ನು ಎಲ್ಲದ ಕಡೆನೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಏನೇನು ಆಶ್ರಮಗಳಿದೆ ಎಲ್ಲ ಆಶ್ರಮಕ್ಕೆ ಹೋಗಿ ಅನ್ನದಾನ ನಮ್ಮ ಕೈಯಿಂದ ಏನಾಗುತ್ತೋ ಅಳಿಲು ಸೇವೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈ ಭಾಗದ ಮುಖಂಡರು ಜನಪ್ರತಿನಿಧಿಗಳ ಸಹಕಾರ ಯಾವ ಥರ ಇದೆ ತಮಗೆ? ಎಲ್ಲರ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈಗ SIR ನಡೆಯೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಿರೋದ್ರಿಂದ ನಾವು ಕೂಡ ಬಿಜಿ ಇದ್ವಿ. ಆದರೆ ಇವತ್ತು ಒಂದಿನ ಎಲ್ಲ ನಾವು ಸೇವೆ ಮಾಡಬೇಕು, ವೃದ್ಧಾಶ್ರಮಗಳಿಗೆಲ್ಲ ಹೋಗಬೇಕು ಅಂಥೇಳಿ ಒಂದು ನಿರ್ಧಾರ ತಗೊಂಡು ಎಲ್ಲ ಆಶ್ರಮಕ್ಕೂ ಹೋಗ್ತಾಯಿದ್ದೀವಿ. ಮತ್ತು ಗೋಪಾಲಣ್ಣ ಅವರು ಕೂಡ ಏನು ಅನ್ನದಾನ ಆಗಿರ್ಬೋದು, ಅವರು ಭಾಳ ಇಡೀ 224 ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗೋಪಾಲಣ್ಣ. ಏಕೆಂದರೆ ಅನ್ನದಾನ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಭಾಳ ಒತ್ತು ಕೊಡ್ತಾರೆ. ಅದೇ ಮಾರ್ಗದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನು ಅಳಿಲು ಸೇವೆ ಆಗುತ್ತೆ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ. ಎಲ್ಲ ನನ್ನ ಶುಭ ಕೋರಿದ ಆತ್ಮೀಯರಾಗಿರ್ಬೋದು ಮತ್ತು ರಾಜಕೀಯ ಗುರುಗಳು ಎಲ್ರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ.